ಮೃತರ ಕುಟುಂಬಕ್ಕೆ ಪರಿಹಾರದ ಮೊತ್ತ 25 ಲಕ್ಷ ರೂಪಾಯಿ ಅಲ್ಲ, 25 ಲಕ್ಷ ರೂಪಾಯಿಗೆ ಒಂದು ಕಡೆ ಕಾಂಗ್ರೆಸ್ ಸರ್ಕಾರ ಏರಿಸಿದೆ. ಅದಕ್ಕೆ ಈಗ ಕೇಂದ್ರ ಸಚಿವ ವಿ ಸೋಮಣ್ಣ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಮೃತರ ಕುಟುಂಬಕ್ಕೆ ಪರಿಹಾರದ ಮೊತ್ತ 25 ಲಕ್ಷ ರೂಪಾಯಿ ಅಲ್ಲ, ಇಡೀ ನಿಮ್ಮ ಬಜೆಟ್ ಪರಿಹಾರವಾಗಿ ಕೊಡಿ, ಬೇಡ ಅನ್ನಲ್ಲ. ಆದರೆ ಹೋದ ಜೀವ ವಾಪಸ್ ಬರಲ್ಲ. ಹೋದ ಜೀವ ವಾಪಸ್ ಬರುತ್ತೇನ್ರಿ ಅಂತ ಪ್ರಶ್ನೆ ಮಾಡಿದ್ದಾರೆ ವಿ ಸೋಮಣ್ಣ. ಈ ದುರ್ಘಟನೆಯಿಂದ ಬೆಂಗಳೂರಿಗೆ ಕೆಟ್ಟ ಹೆಸರು ಬಂದಿದೆ. ಯಾಕಂದರೆ ಬೆಂಗಳೂರು ಅಂದರೆ ಅದು ವಿಶ್ವದ ಮುಂಚೂಣಿಯಲ್ಲಿರುವ ರಾಷ್ಟ್ರಗಳ ಪಟ್ಟಿಗೆ ಸೇರುತ್ತೆ. ಸಿದ್ದರಾಮಯ್ಯರಿಂದ ಇಂಥ ಆಡಳಿತ ನಿರೀಕ್ಷೆ ಮಾಡಿರಲಿಲ್ಲ ನಾವು. ನಿಮ್ಮ ಒಳ ಜಗಳದಿಂದಾಗಿ ಅಮಾಯಕರ ಜೀವ ಹೋಗಿದೆ. ಇದಕ್ಕೆ ಹೊಣೆ ಯಾರು ಅಂತ ಸಿದ್ದರಾಮಯ್ಯನವರೇ ಹೇಳಬೇಕು. ಒಳ ಜಗಳ ಅಂದರೆ ಸಿದ್ದರಾಮಯ್ಯನವರು ಮತ್ತು ಡಿ ಕೆ ಶಿವಕುಮಾರ್ ಅವರ ಒಳ ಜಗಳನ, ಅಥವಾ ಕಾಂಗ್ರೆಸ್ ಪಕ್ಷದ ಶಾಸಕರು ಮತ್ತು ಸಚಿವರ ಒಳ ಜಗಳನ, ಇದಕ್ಕೆ ಸೋಮಣ್ಣನವರು ಸ್ಪಷ್ಟನೆಯನ್ನು ಕೊಡಬೇಕಾಗ್ತದೆ. ಒಂದು ಕಡೆ ಇಲ್ಲಿ ಸಿದ್ದರಾಮಯ್ಯನವರೇ CM ಆಗಿದ್ರು ಕೂಡ ಸೂಪರ್ CM ಆಗಿ ಇತ್ತೀಚಿನ ದಿನಗಳಲ್ಲಿ ಡಿ ಕೆ ಶಿವಕುಮಾರ್ ಗುರುತಿಸ್ಕೊಳ್ತಾ ಇದ್ದಾರಾ ಅನ್ನೋದು ಒಂದು ಕಡೆ ಅನುಮಾನಗಳು ವ್ಯಕ್ತವಾಗ್ತಾ ಇದೆ. ಸೋಮಣ್ಣ ಮಾತಾಡಿದ್ದಾರೆ, ಬನ್ನಿ ನೋಡ್ಕೊಂಬರೋಣ. ಚಿನ್ನಸ್ವಾಮಿ ಕ್ರೀಡಾಂಗಣದ ಇನ್ಸಿಡೆಂಟಲ್ಲಿ ನೀವು ತೆಗೆದುಕೊಂಡಿರ್ತಕ್ಕಂಥ ಈ ಒಂದು ತೀರ್ಮಾನ ಇದೆಯಲ್ಲ, ಇದಕ್ಕಿಂತ ದೊಡ್ಡ ಅಪರಾಧ, ಅಪಚಾರ ಯಾವುದೇ ಸರ್ಕಾರಗಳು ಮಾಡೋದಿಲ್ಲ. ಇದನ್ನು ವಾಪಸ್ ತಗೊಂಡು ನೈತಿಕತೆ ಏನಾದ್ರು ಇದ್ದರೆ ದಯವಿಟ್ಟು ನೀವು ಇನ್ನೂ 100 ವರ್ಷ ಇರಿ. ಸರ್ಕಾರದ ಒಂದು ವರ್ಷದ ಬಡ್ಜೆಟ್ ಕೊಟ್ಟರು ಕೂಡ ಅದಕ್ಕೆ ಬೆಲೆ ತೆತ್ತಕ್ಕಾಗೋದಿಲ್ಲ. ಪ್ರಾಣ ಅದು ಎಂಥವ್ರ ಪ್ರಾಣ? ಮಕ್ಕಳ್ರಿ, ದೇಶದ ಭವಿಷ್ಯದ, ಭಾರತದಲ್ಲಿ ಕರ್ನಾಟಕದ ಮುಂಚೂಣಿಯಲ್ಲಿ ಬೆಳಿಬೇಕಾದ ಮಕ್ಕಳು ಭವಿಷ್ಯ ರೀ. ಅವ್ರು ಯಾರೋ ಅವ್ರ ತಂದೆನೇ ಯಾರೋ. ನೆನ್ನೆ ಒಂದು ಆರ್ಟಿಕಲ್ ನಾನು ಫೇಸ್ಬುಕ್ನಲ್ಲಿ ನೋಡಿದೆ. ನಾನು ಸುಮಾರು 100 ಕೋಟಿ ರೂಪಾಯಿನ ಆಸ್ತಿ ಇದೆ, ನಾನು ಯಾರು ಕೊಡಲಿ? ಈ ಪಾಪಕ್ಕೆ ನೇರವಣೆ ಯಾರು? ಯಾರು ನಮ್ಮವ್ರು ಮಾತಾಡೋಕ್ಕೆ ತಯಾರಾಗಿಲ್ಲ. ಎಲ್ಲ ಒಂದು ಕಡೆ ಮಾತಾಡಬೇಕಾಯ್ತದೆ. ನಮ್ಮದು ಯಾವುದು ಕುರ್ಚಿ ಶಾಶ್ವತ ಅಲ್ಲ. ನೀವು ಮಾಡ್ತಾ ಇರತಕ್ಕಂಥ ಈ ಒಂದು ಗಲೀಜು ಕೆಲಸ ಇದೆಯಲ್ಲ, ಇದಕ್ಕೆ ದೇವರು ನಿಮ್ಮನ್ನು ಕ್ಷಮಿಸೋದು.